ವಿಭಾಗದಲ್ಲಿ ಬೆಳಗಾವಿಯ ವಿದ್ಯಾರ್ಥಿನಿ ಸಾಧನೆ ತೋರಿದ್ದಾರೆ. ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡೆದಿದ್ದಾರೆ ವಿದ್ಯಾರ್ಥಿನಿ ತನ್ವಿ ಪಾಟೀಲ್. 600ಕ್ಕೆ 597 ಅಂಕವನ್ನ ಪಡೆದಿದ್ದಾರೆ ವಿದ್ಯಾರ್ಥಿನಿ ತನ್ವಿ. ಬಡತನದ ಮಧ್ಯೆಯೂ ಸಾಧನೆ ಮಾಡಿದ ಬೆಳಗಾವಿ ಮೂಲದ ತನ್ವಿ ಪಾಟೀಲ್ಗೆ ಕಾಲೇಜಿನಲ್ಲಿ ಅಭಿನಂದನೆ ಸಲ್ಲಿಸಲಾಗ್ತಾ ಇದೆ. ಸಿಹಿ ತಿನ್ನಿಸಿ ತನ್ವಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಕಾಲೇಜಿನ ಸಿಬ್ಬಂದಿ. ಇವತ್ತು ರಾಜ್ಯಾದ್ಯಂತ ದ್ವಿತೀಯ PUC ಫಲಿತಾಂಶ ಕೂಡ ಪ್ರಕಟ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ವಿದ್ಯಾರ್ಥಿನಿ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿರುವಂಥದ್ದು. ಕರ್ನಾಟಕ ಲಾ ಕಾಲೇಜಿನ ಗೂಗ್ಟೆ ಏನು ದ್ವಿತೀಯ PUC ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ನಾನು ಕೂಡ ಈಗ KLS ಗೂಗ್ಟೆಯ ಏನು ದ್ವಿತೀಯ PUC ಕಾಲೇಜಿನ ಆವರಣದಲ್ಲಿ ಇರುವಂಥದ್ದು. ಏನು ಹೇಮಾ ತನ್ವಿ ಪಾಟೀಲ್ ಅನ್ನೋ ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ 600 ಏನು ಅಂಕಗಳಿಗೆ ಸುಮಾರು 597 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದಿರುವಂಥದ್ದು. ನನ್ನ ಜೊತೆಗೆ ಈಗ ಪಾಲಕರಿದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ ಮತ್ತು ಎಲ್ಲ ಏನು ಟೀಚರ್ಸ್ಗಳು ನನ್ನ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಹೇಗೆ ಅನ್ನಿಸ್ತಿದೆ, ಅಂದರೆ ಯಾವ ರೀತಿ ಫೀಲ್ ಆಗ್ತಿದೆ? ನನಗೆ ತುಂಬ ಖುಷಿ ಆಗುತ್ತದೆ. ನಾವು ನನ್ನ ಈ ಎಲ್ಲ ಶ್ರೇಯ ನನ್ನ ತಂದೆ ತಾಯಿಯವರಿಗೆ ಮತ್ತು ನನ್ನ ಕಾಲೇಜ್ ಗೋಗ್ಟೆ PU ಕಾಲೇಜ್ ಆಫ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ನನ್ನ ಪ್ರಿನ್ಸಿಪಲ್ ಮೇಡಮ್ ಮಿಸಸ್ ಡಾಕ್ಟರ್ AS ಕೇರೂರ್ ಇವರಿಗೆ ಮತ್ತು ನನ್ನ ಎಲ್ಲ ಶಿಕ್ಷಕರಿಗೆ ಡೆಡಿಕೇಟ್ ಮಾಡ್ತಾ ಇದೆ. ನಮ್ಮ ಜೊತೆ ಈಗ ಪ್ರಿನ್ಸಿಪಲ್ ಮೇಡಮ್ ಇದ್ದಾರೆ. ಏನು ವಿದ್ಯಾರ್ಥಿನಿ ಸಾಧನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಖುಷಿಯಲ್ಲಿದ್ದೇ ಇರುವಂಥದ್ದು. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಏನು ತನ್ವಿ ಪಾಟೀಲ್ ಅವರೀಗ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿದ್ದಾರೆ, ಏನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರಗಳು. ನಾನು ಈ ಕಾಲೇಜಿನ ಪ್ರಾಂಶುಪಾಲ ಅಂತ ಮಿಸಸ್ ಅಂಜನಾ ಕೆರೂರ್. ಈಗ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ತನ್ವಿ ಪಾಟೀಲ್ ಇವಳು ರಾಜ್ಯಕ್ಕೆ 3ನೇ ಸ್ಥಾನ ತಂದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಹೆಮ್ಮೆಯನ್ನು ತಂದು ಕೊಟ್ಟಿದ್ದಾಳೆ. ಅವಳ ಕಡೆಯಿಂದ ನಾವು ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅವಳು ಖಂಡಿತ ಒಂದು ರ್ಯಾಂಕ್ ತರ್ತಾಳೆ ಅಂತ ನಮಗೆ ಗೊತ್ತಿತ್ತು. ಮತ್ತು ಎಲ್ಲ ವಿಷಯಗಳಲ್ಲಿ 100/100, ಇಂಗ್ಲೀಷ್ನಲ್ಲಿ 97. ಅವಳು ರಿವ್ಯಾಲ್ಯೂಷನ್ಗೆ ಹಾಕ್ತಾಳೆ ಅಂತ ಹೇಳಿದಾಳೆ. ಇನ್ನೂ ಹೆಚ್ಚಿನ ರ್ಯಾಂಕ್ ಬರ್ಬೋದು ಅಂತ ನನಗೆ ಅನಿಸ್ತದೆ. ಇದಿಷ್ಟು ಕಾಲೇಜು ಪ್ರಿನ್ಸಿಪಾಲ್ರು ಜೊತೆಗೆ ಪೋಷಕರು ಹೇಳ್ತಿರುವಂಥದ್ದು. ಏನು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಮತ್ತು ಅದಕ್ಕೆ ಪ್ರೋತ್ಸಾಹ ಕೂಡ ಬೇಕು ಮತ್ತು ಅದೇ ರೀತಿ ಏನು ಪೋಷಕರು ಕೂಡ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬೆಳಗಾವಿಯ ವಿದ್ಯಾರ್ಥಿನಿ ಈಗ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿರುವಂಥದ್ದು ಮತ್ತು ಜೊತೆಗೆ ಎಲ್ಲರೂ ಕೂಡ ಈಗ ಸಂಭ್ರಮದಲ್ಲಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಿಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವಿಭಾಗದಲ್ಲಿ ಬೆಳಗಾವಿಯ ವಿದ್ಯಾರ್ಥಿನಿ ಸಾಧನೆ ತೋರಿದ್ದಾರೆ. ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡೆದಿದ್ದಾರೆ ವಿದ್ಯಾರ್ಥಿನಿ ತನ್ವಿ ಪಾಟೀಲ್. 600ಕ್ಕೆ 597 ಅಂಕವನ್ನ ಪಡೆದಿದ್ದಾರೆ ವಿದ್ಯಾರ್ಥಿನಿ ತನ್ವಿ. ಬಡತನದ ಮಧ್ಯೆಯೂ ಸಾಧನೆ ಮಾಡಿದ ಬೆಳಗಾವಿ ಮೂಲದ ತನ್ವಿ ಪಾಟೀಲ್ಗೆ ಕಾಲೇಜಿನಲ್ಲಿ ಅಭಿನಂದನೆ ಸಲ್ಲಿಸಲಾಗ್ತಾ ಇದೆ. ಸಿಹಿ ತಿನ್ನಿಸಿ ತನ್ವಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಕಾಲೇಜಿನ ಸಿಬ್ಬಂದಿ. ಇವತ್ತು ರಾಜ್ಯಾದ್ಯಂತ ದ್ವಿತೀಯ PUC ಫಲಿತಾಂಶ ಕೂಡ ಪ್ರಕಟ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ವಿದ್ಯಾರ್ಥಿನಿ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿರುವಂಥದ್ದು. ಕರ್ನಾಟಕ ಲಾ ಕಾಲೇಜಿನ ಗೂಗ್ಟೆ ಏನು ದ್ವಿತೀಯ PUC ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ನಾನು ಕೂಡ ಈಗ KLS ಗೂಗ್ಟೆಯ ಏನು ದ್ವಿತೀಯ PUC ಕಾಲೇಜಿನ ಆವರಣದಲ್ಲಿ ಇರುವಂಥದ್ದು. ಏನು ಹೇಮಾ ತನ್ವಿ ಪಾಟೀಲ್ ಅನ್ನೋ ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ 600 ಏನು ಅಂಕಗಳಿಗೆ ಸುಮಾರು 597 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದಿರುವಂಥದ್ದು. ನನ್ನ ಜೊತೆಗೆ ಈಗ ಪಾಲಕರಿದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ ಮತ್ತು ಎಲ್ಲ ಏನು ಟೀಚರ್ಸ್ಗಳು ನನ್ನ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಹೇಗೆ ಅನ್ನಿಸ್ತಿದೆ, ಅಂದರೆ ಯಾವ ರೀತಿ ಫೀಲ್ ಆಗ್ತಿದೆ? ನನಗೆ ತುಂಬ ಖುಷಿ ಆಗುತ್ತದೆ. ನಾವು ನನ್ನ ಈ ಎಲ್ಲ ಶ್ರೇಯ ನನ್ನ ತಂದೆ ತಾಯಿಯವರಿಗೆ ಮತ್ತು ನನ್ನ ಕಾಲೇಜ್ ಗೋಗ್ಟೆ PU ಕಾಲೇಜ್ ಆಫ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ನನ್ನ ಪ್ರಿನ್ಸಿಪಲ್ ಮೇಡಮ್ ಮಿಸಸ್ ಡಾಕ್ಟರ್ AS ಕೇರೂರ್ ಇವರಿಗೆ ಮತ್ತು ನನ್ನ ಎಲ್ಲ ಶಿಕ್ಷಕರಿಗೆ ಡೆಡಿಕೇಟ್ ಮಾಡ್ತಾ ಇದೆ.
ನಮ್ಮ ಜೊತೆ ಈಗ ಪ್ರಿನ್ಸಿಪಲ್ ಮೇಡಮ್ ಇದ್ದಾರೆ, ಏನು ವಿದ್ಯಾರ್ಥಿನಿ ಸಾಧನೆ ಮಾಡಿದ್ದಾರೆ, ಎಲ್ಲರೂ ಕೂಡ ಖುಷಿಯಲ್ಲಿದ್ದೇ ಇರುವಂಥದ್ದು. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಏನು ತನ್ವಿ ಪಾಟೀಲ್ ಅವರೀಗ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿದ್ದಾರೆ, ಏನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರಗಳು. ನಾನು ಈ ಕಾಲೇಜಿನ ಪ್ರಾಂಶುಪಾಲ ಅಂತ ಮಿಸಸ್ ಅಂಜನಾ ಕೆರೂರ್. ಈಗ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ತನ್ವಿ ಪಾಟೀಲ್ ಇವಳು ರಾಜ್ಯಕ್ಕೆ 3ನೇ ಸ್ಥಾನ ತಂದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಹೆಮ್ಮೆಯನ್ನು ತಂದು ಕೊಟ್ಟಿದ್ದಾಳೆ. ಅವಳ ಕಡೆಯಿಂದ ನಾವು ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅವಳು ಖಂಡಿತ ಒಂದು ರ್ಯಾಂಕ್ ತರ್ತಾಳೆ ಅಂತ ನಮಗೆ ಗೊತ್ತಿತ್ತು. ಮತ್ತು ಎಲ್ಲ ವಿಷಯಗಳಲ್ಲಿ 100/100, ಇಂಗ್ಲೀಷ್ನಲ್ಲಿ 97. ಅವಳು ರಿವ್ಯಾಲ್ಯೂಷನ್ಗೆ ಹಾಕ್ತಾಳೆ ಅಂತ ಹೇಳಿದಾಳೆ. ಇನ್ನೂ ಹೆಚ್ಚಿನ ರ್ಯಾಂಕ್ ಬರ್ಬೋದು ಅಂತ ನನಗೆ ಅನಿಸ್ತದೆ. ಇದಿಷ್ಟು ಕಾಲೇಜು ಪ್ರಿನ್ಸಿಪಾಲ್ರು ಜೊತೆಗೆ ಪೋಷಕರು ಹೇಳ್ತಿರುವಂಥದ್ದು. ಏನು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಮತ್ತು ಅದಕ್ಕೆ ಪ್ರೋತ್ಸಾಹ ಕೂಡ ಬೇಕು ಮತ್ತು ಅದೇ ರೀತಿ ಏನು ಪೋಷಕರು ಕೂಡ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬೆಳಗಾವಿಯ ವಿದ್ಯಾರ್ಥಿನಿ ಈಗ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದು ಬಂದಿರುವಂಥದ್ದು ಮತ್ತು ಜೊತೆಗೆ ಎಲ್ಲರೂ ಕೂಡ ಈಗ ಸಂಭ್ರಮದಲ್ಲಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಿಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಭಾಗದಲ್ಲಿ ಬೆಳಗಾವಿಯ ವಿದ್ಯಾರ್ಥಿನಿ ಸಾಧನೆ ತೋರಿದ್ದಾರೆ. ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡೆದಿದ್ದಾರೆ ವಿದ್ಯಾರ್ಥಿನಿ ತನ್ವಿ ಪಾಟೀಲ್. 600ಕ್ಕೆ 597 ಅಂಕವನ್ನ ಪಡೆದಿದ್ದಾರೆ ವಿದ್ಯಾರ್ಥಿನಿ ತನ್ವಿ. ಬಡತನದ ಮಧ್ಯೆಯೂ ಸಾಧನೆ ಮಾಡಿದ ಬೆಳಗಾವಿ ಮೂಲದ ತನ್ವಿ ಪಾಟೀಲ್ಗೆ ಕಾಲೇಜಿನಲ್ಲಿ ಅಭಿನಂದನೆ ಸಲ್ಲಿಸಲಾಗ್ತಾ ಇದೆ. ಸಿಹಿ ತಿನ್ನಿಸಿ ತನ್ವಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಕಾಲೇಜಿನ ಸಿಬ್ಬಂದಿ. ಇವತ್ತು ರಾಜ್ಯಾದ್ಯಂತ ದ್ವಿತೀಯ PUC ಫಲಿತಾಂಶ ಕೂಡ ಪ್ರಕಟ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ವಿದ್ಯಾರ್ಥಿನಿ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿರುವಂಥದ್ದು. ಕರ್ನಾಟಕ ಲಾ ಕಾಲೇಜಿನ ಗೂಗ್ಟೆ ಏನು ದ್ವಿತೀಯ PUC ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ನಾನು ಕೂಡ ಈಗ KLS ಗೂಗ್ಟೆಯ ಏನು ದ್ವಿತೀಯ PUC ಕಾಲೇಜಿನ ಆವರಣದಲ್ಲಿ ಇರುವಂಥದ್ದು. ಏನು ಹೇಮಾ ತನ್ವಿ ಪಾಟೀಲ್ ಅನ್ನೋ ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ 600 ಏನು ಅಂಕಗಳಿಗೆ ಸುಮಾರು 597 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದಿರುವಂಥದ್ದು. ನನ್ನ ಜೊತೆಗೆ ಈಗ ಪಾಲಕರಿದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ ಮತ್ತು ಎಲ್ಲ ಏನು ಟೀಚರ್ಸ್ಗಳು ನನ್ನ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಹೇಗೆ ಅನ್ನಿಸ್ತಿದೆ, ಅಂದರೆ ಯಾವ ರೀತಿ ಫೀಲ್ ಆಗ್ತಿದೆ? ನನಗೆ ತುಂಬ ಖುಷಿ ಆಗುತ್ತದೆ. ನಾವು ನನ್ನ ಈ ಎಲ್ಲ ಶ್ರೇಯ ನನ್ನ ತಂದೆ ತಾಯಿಯವರಿಗೆ ಮತ್ತು ನನ್ನ ಕಾಲೇಜ್ ಗೋಗ್ಟೆ PU ಕಾಲೇಜ್ ಆಫ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ನನ್ನ ಪ್ರಿನ್ಸಿಪಲ್ ಮೇಡಮ್ ಮಿಸಸ್ ಡಾಕ್ಟರ್ AS ಕೆರೂರ್ ಇವರಿಗೆ ಮತ್ತು ನನ್ನ ಎಲ್ಲ ಶಿಕ್ಷಕರಿಗೆ ಡೆಡಿಕೇಟ್ ಮಾಡ್ತಾ ಇದೆ. ನಮ್ಮ ಜೊತೆ ಈಗ ಪ್ರಿನ್ಸಿಪಲ್ ಮೇಡಮ್ ಇದ್ದಾರೆ, ಏನು ವಿದ್ಯಾರ್ಥಿನಿ ಸಾಧನೆ ಮಾಡಿದ್ದಾರೆ, ಎಲ್ಲರೂ ಕೂಡ ಖುಷಿಯಲ್ಲಿದ್ದೇ ಇರುವಂಥದ್ದು. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಏನು ತನ್ವಿ ಪಾಟೀಲ್ ಅವರೀಗ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿದ್ದಾರೆ, ಏನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರಗಳು. ನಾನು ಈ ಕಾಲೇಜಿನ ಪ್ರಾಂಶುಪಾಲ ಅಂತ ಮಿಸಸ್ ಅಂಜನಾ ಕೆರೂರ್. ಈಗ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ತನ್ವಿ ಪಾಟೀಲ್ ಇವಳು ರಾಜ್ಯಕ್ಕೆ 3ನೇ ಸ್ಥಾನ ತಂದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಹೆಮ್ಮೆಯನ್ನು ತಂದು ಕೊಟ್ಟಿದ್ದಾಳೆ. ಅವಳ ಕಡೆಯಿಂದ ನಾವು ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅವಳು ಖಂಡಿತ ಒಂದು ರ್ಯಾಂಕ್ ತರ್ತಾಳೆ ಅಂತ ನಮಗೆ ಗೊತ್ತಿತ್ತು. ಮತ್ತು ಎಲ್ಲ ವಿಷಯಗಳಲ್ಲಿ 100/100, ಇಂಗ್ಲೀಷ್ನಲ್ಲಿ 97. ಅವಳು ರಿವ್ಯಾಲ್ಯೂಷನ್ಗೆ ಹಾಕ್ತಾಳೆ ಅಂತ ಹೇಳಿದಾಳೆ. ಇನ್ನೂ ಹೆಚ್ಚಿನ ರ್ಯಾಂಕ್ ಬರ್ಬೋದು ಅಂತ ನನಗೆ ಅನಿಸ್ತದೆ. ಇದಿಷ್ಟು ಕಾಲೇಜು ಪ್ರಿನ್ಸಿಪಾಲ್ರು ಜೊತೆಗೆ ಪೋಷಕರು ಹೇಳ್ತಿರುವಂಥದ್ದು. ಏನು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಮತ್ತು ಅದಕ್ಕೆ ಪ್ರೋತ್ಸಾಹ ಕೂಡ ಬೇಕು ಮತ್ತು ಅದೇ ರೀತಿ ಏನು ಪೋಷಕರು ಕೂಡ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬೆಳಗಾವಿಯ ವಿದ್ಯಾರ್ಥಿನಿ ಈಗ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದು ಬಂದಿರುವಂಥದ್ದು ಮತ್ತು ಜೊತೆಗೆ ಎಲ್ಲರೂ ಕೂಡ ಈಗ ಸಂಭ್ರಮದಲ್ಲಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಿಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.